ದಿನ ಅದರಲ್ಲೂ ವೈಯಕ್ತಿಕವಾಗಿ ನನಗೆ ಭಾರಿ ನೋವಿನ ಪ್ರಸಂಗ ಇದೆ. ಎಸ್ ಎಂ ಕೃಷ್ಣರವರ ಅಗಲುವಿಕೆ ರಾಷ್ಟ್ರ ರಾಜಕಾರಣಕ್ಕೆ ಬಹುದೊಡ್ಡ ಹಾನಿ. ಕರ್ನಾಟಕವನ್ನು ಈ ಎತ್ತರಕ್ಕೆ ಬೆಳೆಸೋದರಲ್ಲಿ ಅಗ್ರಗಣ್ಯ ನಾಯಕರಲ್ಲಿ ಸನ್ಮಾನ್ಯ ಎಸ್ ಎಂ ಕೃಷ್ಣರವರು. ಬೆಂಗಳೂರು IT ಸೆಂಟರ್ ಆಗೋದಕ್ಕೆ ಇವತ್ತು ಅಂತಾರಾಷ್ಟ್ರ ಬೆಂಗಳೂರು ಕಡೆಯೇ ಗಮನ ಕೇಂದ್ರೀಕೃತಗೊಳಿಸೋದಕ್ಕೆ ಯಾರಾದರೂ ಕಾರಣರಾಗಿದ್ದರೆ ಅದು ಎಸ್ ಎಂ ಕೃಷ್ಣರವರು. ಉತ್ತರ ಕರ್ನಾಟಕಕ್ಕೆ ಎಸ್ ಎಂ ಕೃಷ್ಣರವರು ಕೊಟ್ಟಂಥ ಕೊಡುಗೆ ಬಹುಶಃ ಅವರು ಮುಂಚೂಣಿಯಲ್ಲೇ ಇರ್ತಾರೆ. ನಂಜುಂಡಪ್ಪ ಸಮಿತಿಯನ್ನು ನೇಮಿಸಿದರೂ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನೋದನ್ನು ಗುರುತಿಸಿದರೂ ಮಾತ್ರವಲ್ಲ, ಆ ನಂಜುಂಡಪ್ಪ ಸಮಿತಿಯ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡಿ ಅದಕ್ಕಾಗಿ ಬೇಕಾಗಿರ್ತಕ್ಕಂಥ ಹಣಗಳನ್ನೆಲ್ಲ ನೀಡಿ ಉತ್ತರ ಕರ್ನಾಟಕದ ಬಹುದೊಡ್ಡ ಬದಲಾವಣೆಗೆ ಕಾರಣರಾದವರು ಮಾನ್ಯ ಎಸ್ ಎಂ ಕೃಷ್ಣರವರು. UKP ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಡಿಗಲ್ಲು ಹಾಕಿದರು ನಿಜ, ಆವಾಗ ಅದರ ಸುದ್ದಿಗಳು ಬರ್ತಿದ್ದವು ನಿಜ. ಆದರೆ ಈ ಕೃಷ್ಣ ಯೋಜನೆಯನ್ನು ಮಾಡೋದ್ರೊಳಗೆ ದೊಡ್ಡ ಪಾಲು ಯಾರ್ದಾದ್ರೂ ಇದ್ದರೆ ಅದು ಎಸ್ ಎಂ ಕೃಷ್ಣರವರು. 1999ರಿಂದ 2003ರವರೆಗೆ ಎಸ್ ಎಂ ಕೃಷ್ಣರವರು ನೀರಾವರಿಗೆ ಕೊಟ್ಟಂಥ ಮಹತ್ವ, ಅದರಲ್ಲೂ ಕೃಷ್ಣ ಯೋಜನೆಗಳಿಗೆ ಕೊಟ್ಟಿರ್ತಕ್ಕಂಥ ಮಹತ್ವ, ನಮ್ಮ ಬಜೆಟ್ಟಿನ 37%ವರೆಗೆ ಹಣವನ್ನು ನೀರಾವರಿಗಾಗಿ, ಅದರಲ್ಲಿ ಬಹುದೊಡ್ಡ ಪಾಲು ಉತ್ತರ ಕರ್ನಾಟಕದ ನೀರಾವರಿ ಯೋಜನೆಗಳಿಗಾಗಿ ತೆಗೆದಿಟ್ಟವರು ಮಾನ್ಯ ಎಸ್ ಎಂ ಕೃಷ್ಣರವರು ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಕೃತಜ್ಞತಾಪೂರ್ವಕವಾಗಿ ನೆನಪಿಸ್ಕೊಳ್ತೀನಿ. KBJNLನ್ನು ಸ್ಥಾಪನೆ ಮಾಡೋದು, ಕರ್ನಾಟಕ ನೀರಾವರಿ ನಿಗಮವನ್ನು ಪ್ರಾರಂಭಿಸೋದು, ಇದೆಲ್ಲವೂ ಎಸ್ ಎಂ ಕೃಷ್ಣರವರ ಚಿಂತನೆ, ಅವರ ಕೆಲಸ. ಅಷ್ಟೇ ಯಾಕೆ, ಕಾವೇರಿ ನೀರಾವರಿ ನಿಗಮವನ್ನು ಮಾಡೋದರಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ರಿಸರ್ವೇಷನ್ಸ್ ಇದ್ರೂ ಸಹಿತ ಅದನ್ನು ಮಾಡಬೇಕು, ನೀರಾವರಿಗೆ ಒತ್ತು ಕೊಡಬೇಕು ಅಂಥೇಳಿ ಆ ಕಾವೇರಿ ನೀರಾವರಿ ನಿಗಮವನ್ನು ಮಾಡೋದರ ಮೂಲಕ ಕರ್ನಾಟಕದಲ್ಲಿ ನೀರಾವರಿಗೆ ವಿಶೇಷ ಸಂಬಂಧ, ನಂದು 2ನೇ ಜನರೇಷನ್ ಸಂಬಂಧ. ನನ್ನ ತಂದೆಯವರ ಜೊತೆಗೆ ಅತ್ಯಂತ ಆತ್ಮೀಯವಾಗಿದ್ದವರು ಮಾನ್ಯ ಎಸ್ ಎಂ ಕೃಷ್ಣ. ನನ್ನ ತಂದೆಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದಂಥ ಸಂದರ್ಭದಲ್ಲಿ KH ಪಾಟೀಲ್ರನ್ನು ಮುಖ್ಯಮಂತ್ರಿ ಮಾಡಬೇಕು ಅಂಥೇಳಿ ಬಹುದೊಡ್ಡ ಪ್ರಯತ್ನದಲ್ಲಿದ್ದ ಅವರು ಎಸ್ ಎಂ ಕೃಷ್ಣನ್ನೇ ನಾನು ಮುಖ್ಯಮಂತ್ರಿ ಆಗಿ ಸಾಯಬೇಕು ಅಂಥೇಳಿ ಆ ಒಂದು ಛಲದಿಂದ ರಾಜಕೀಯದೊಳಗೆ ಕೆಲಸ ಮಾಡಿದವರು. ಆ ಸಂಬಂಧ ಮುಂದುವರಿಸಿಕೊಂಡು ಎಸ್ ಎಂ ಕೃಷ್ಣರವರು, ನಾನು ಇನ್ನೂ ಆವಾಗ MLC 2 ಟರ್ಮ್ ಮಾಡಿದ್ದೆ, ನನ್ನನ್ನು ಕರೆದು ಮಾತನಾಡಿ ಆವಾಗ ಅವರು ನನ್ನನ್ನು ಟ್ರೀಟ್ ಮಾಡಿದ್ದು, ನಾನು ನನ್ನ ಸಹೋದರ DR ಪಾಟೀಲ್ರನ್ನು ಒಂದು ರೀತಿ ಮಕ್ಕಳಂತೆ ನೋಡಿದರು ಅಂತ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ. ರಾಜಕಾರಣದಲ್ಲಿ ಉತ್ತರ ಕರ್ನಾಟಕ ಭಾಗದೊಳಗೆ ಸಂಘಟನೆ ಮಾಡೋದಕ್ಕೆ, ನಿರ್ಣಯ ತಗೊಳ್ಳೋದಕ್ಕೆ ನಮ್ಮ ಮೇಲೆ ಬಹಳಷ್ಟು ಪ್ರೀತಿಯಿಂದ, ವಿಶ್ವಾಸದಿಂದ ಅವಲಂಬಿತರಾಗಿದ್ದರು. ಅದೇ ರೀತಿಯಾಗಿರ್ತಕ್ಕಂಥ ಯಶಸ್ಸು ಹಾಗೂ ಸ್ಥಾನಮಾನಗಳನ್ನು ಗೆದ್ದು ಅವರ ಮಡಿಲಿಗೆ ಹಾಕಿದಂಥ ಆ ಒಂದು ಸಂಪೂರ್ಣ ಸಂತೃಪ್ತಿ ನಮ್ಮದಾಗಿದೆ. ಎಸ್ ಎಂ ಕೃಷ್ಣರವರು ಮೆಜಾರಿಟಿ ಬಂತು, ಅವ್ರದ್ದು ಭಾಳ ದೊಡ್ಡ ಮೆಜಾರಿಟಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂತು.
ನನ್ನ ಮನೆಯಿಂದ ಸುಮಾರು 48ಕ್ಕೂ ಹೆಚ್ಚು ಶಾಸಕರು ನಾವು ವೀಕ್ಷಕರಿಗೆ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಮೆರವಣಿಗೆಯಲ್ಲಿ ನಾವು ನಮ್ಮ ಮನೆಯಿಂದ ಹೊರಟು ಕುಮಾರ ಕೃಪಕ್ಕೆ ಬಂದು ತಲುಪಿದ್ವಿ. ಆ ತಲುಪಿದ ಸಂದರ್ಭದಲ್ಲಿ ಪತ್ರಿಕಾಕರ್ತರು ವ್ಯಕ್ತ ಮಾಡಿರ್ತಕ್ಕಂಥ ಆ ಒಂದು ಆಶ್ಚರ್ಯ, ನಮ್ಮ ನಾಯಕರುಗಳು ಏನು ಮೆಚ್ಚುಗೆ ಪ್ರಶಂಸೆಯನ್ನು ಮಾಡಿರ್ತಕ್ಕಂಥ ಆ ಗಳಿಗೆಗಳನ್ನು, ಘಟನೆಗಳನ್ನು ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋತಾ ಇದ್ದೀನಿ. ಅವರನ್ನು ಮುಖ್ಯಮಂತ್ರಿಗಳಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ವಿ. ನಂತರ ಸಂಪುಟ ರಚನೆ ಸಂದರ್ಭ ಬಂತು. ಸಂಪುಟ ರಚನೆ ಸಂದರ್ಭ ಬಂದಾಗ ಹಾಗೆಯೇ ನನ್ನ ಸಹೋದರನ ಕರೆದು ಮಾತನಾಡುವಾಗ ನಾವು ಯಾವ ಪೋರ್ಟ್ಫೋಲಿಯೋ ಅಂತೇಳಿ, ಆದರೆ ಅವರು ಒಂದು ರೀತಿ ಪ್ರಾಂಪ್ಟ್ ಮಾಡಿದ್ದಾರೆ ನಮ್ಮನ್ನ, ಯಾವುದು ಏನು ಪ್ರಿಫರೆನ್ಸ್ ಹೇಳ್ರಿ ಅಂಥೇಳಿ. ಆವಾಗ ಗ್ರಾಮೀಣಾಭಿವೃದ್ಧಿ ಪ್ರಿಫರೆನ್ಸ್ ಹೇಳಿದ್ವಿ ನಾವು. ಗ್ರಾಮೀಣಾಭಿವೃದ್ಧಿ 1999ರಲ್ಲಿ ಸರಿ ಎಗ್ರೀಡ್ ಆಯಿತು ಅಂತ ಹೇಳಿದರು. ನಾವು ತಿರುಚಿ ಸ್ವಾಮೀಜಿಯವರ ಮಠಕ್ಕೆ ಹೋಗಿ ವಾಪಸ್ ಬರ್ತಾಯಿದ್ವಿ. ಎಸ್ ಎಂ ಕೃಷ್ಣ ಅವ್ರ ಫೋನ್ ಬಂತು, ಇಲ್ಲ ಬನ್ನಿ ಇಲ್ಲಿ ಸ್ವಲ್ಪ ಅಂಥೇಳಿ. ಬಂದಾಗ ಎಲ್ಲ ಗ್ರಾಮೀಣಾಭಿವೃದ್ಧಿಯನ್ನು ನೀವು ನಿರೀಕ್ಷೆ ಮಾಡಿದಿರಿ, ಅಪೇಕ್ಷೆ ಮಾಡಿದಿರಿ, ಆದರೆ ನನ್ನ ಕ್ಲಾಸ್ಮೇಟ್, ನನ್ನ ಸ್ನೇಹಿತರು ಮಾನ್ಯ ಗೋರ್ಪಡೆ ಅವರು ನನಗೆ ಫೈನಾನ್ಸ್ ಕೊಡಿ, ಇಲ್ಲಾಂದರೆ ಗ್ರಾಮೀಣಾಭಿವೃದ್ಧಿ ಅಂತ ಕೇಳಿದ್ದಾರೆ. ನಾನು ಅವ್ರಿಗೆ ಬೇರೆ ಏನೂ ವಿವರಣೆ ಹೇಳೋದಕ್ಕಾಗೋದಿಲ್ಲ. 2 ಆಪ್ಷನ್ಸ್ ಕೊಟ್ಟಾಗ ಫಿನಾನ್ಸ್ ನನ್ನಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ತೀನಿ. ಆದ್ದರಿಂದ ಇಫ್ ಯು ಕ್ಯಾನ್ ಗಿವ್ ಮಿ ಎನದರ್ ಆಪ್ಷನ್, ನಾವು ಇಷ್ಟೇ ಹೇಳಿದ್ವಿ ಅವಾಗ, ಸರ್ ವಿ ಹ್ಯಾವ್ ನೋ ಆಪ್ಷನ್, ವಾಟ್ ಎವರ್ ಯು ಡಿಸೈಡ್.